ಶುಭ ಮುಂಜಾನೆ ಆರಾಧನೆಗೆ ನಿಮಗೆ ಸ್ವಾಗತ. ಇಂದಿನ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 29ನೇ ವಾಕ್ಯ. ಫಿನಿಷಿಯಾದ ಮಹಿಳೆಯೊಬ್ಬಳು ಯೇಸುವಿನ ಪಾದಕ್ಕೆ ಎರಗಿ ಯೇಸುವಿನಲ್ಲಿ ಬೇಡಿಕೊಂಡಳು. ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿದೆ, ಅದನ್ನು ಬಿಡಿಸಿರಿ ಕೇಳಿಕೊಂಡಳು. ಯೇಸು ಸ್ವಾಮಿ ಚೆನ್ನಾಗಿ ಹೇಳಿದೆ, ನಿಶ್ಚಿಂತೆಯಿಂದ ಮನೆಗೆ ಹಿಂತಿರುಗು, ನಿನ್ನ ಮಗಳ ದೆವ್ವ ಬಿಟ್ಟು ಹೋಗಿದೆ ಎಂದರು. ಗುಣಪಡಿಸಿದರು, ಸ್ವಸ್ಥಪಡಿಸಿದರು, ಆರೋಗ್ಯ ನೀಡಿದರು, ಸಮೃದ್ಧಿ ಆರೋಗ್ಯವನ್ನು ಕರುಣಿಸಿದರು. ಪ್ರೈಸ್ ದ ಲಾರ್ಡ್. ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ನಿಶ್ಚಿಂತೆಯಿಂದಿರು, ಮನೆಗೆ ಹೋಗು, ಧೈರ್ಯದಿಂದಿರು. ಪ್ರಭು ಯೇಸು ನಮಗೆ ಧೈರ್ಯ, ಆರೋಗ್ಯ, ಸೌಖ್ಯ, ಆಶೀರ್ವಾದ ಕರುಣಿಸುವವರು. ಅವರ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಮುಂಜಾನೆ ಸಮಯದಲ್ಲಿ 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಪ್ರಭು ಯೇಸುವಿಗೆ ನಮ್ಮನ್ನೇ ಸಮರ್ಪಿಸೋಣ. ಪ್ರಭು ಯೇಸುವಿನಲ್ಲಿ ಬೇಡಿಕೊಳ್ಳೋಣ, ಆರಾಧಿಸೋಣ, ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮ ಮೇಲೆ ಇಳಿದು ಬರಲಿ. ಜೀವದ ಆತ್ಮ, ಶಕ್ತಿ ಆತ್ಮ ಇಳಿದು ಬರಲಿ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಗುಣಪಡಿಸಿರಿ. ಸೌಖ್ಯ, ಆರೋಗ್ಯ, ಆಶೀರ್ವಾದ, ವರದಾನ ನೀಡಿ. ಪಿತನ ಸುತನ ಪವಿತ್ರ ಆತ್ಮರ ನಾಮದಲ್ಲಿ.